Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ಗಣಪತಿ ಬಪ್ಪ ಮೌರ್ಯ ಮಂಗಳಮೂರ್ತಿ ಮೌರ್ಯ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ದೇವ ಮಾತಾ ಚಮಕಿ ಪಾರ್ವತಿ ಪಿತಾ ಮಹಾದೇವ. ಶಿವಾಲಯಕ್ಕೆ ಹೋಗಿ ಅಭಿಷೇಕನ ಮಾಡಿಸ್ಕೊಂಡ್ ಬನ್ನಿ, ಸಮಸ್ಯೆ ಇದೆ ಇಷ್ಟು ಸತಿ ಹೇಳೋದು. ಮಗುವಿನ ವಿಚಾರಕ್ಕೂ ಒಂದಷ್ಟು ಸಮಸ್ಯೆಗಳು ಕಾಣಿಸ್ತಾ ಇದೆ, ಸಮಸ್ಯೆನ ಪರಿಹಾರ ಮಾಡ್ಕೊಂಡ್ ಬನ್ನಿ ಅನ್ನುವಂಥದ್ದು ಇದೆ. ಪ್ರೊಟೆಕ್ಷನ್ ಇದೆ, ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಪ್ರಯಾಣದಲ್ಲಿ ಯಾರೋ ಚಿಂತೆ ಮಾಡ್ಕೊಂಡಿದ್ದಾರೆ, ಚಿಂತೆ ಬೇಡ ಅನ್ನುವಂಥದ್ದು. ಪ್ರೀತಿ ವಿಚಾರಕ್ಕೆ ಸಮಸ್ಯೆ, ಬಿಸ್ನೆಸ್ ವಿಚಾರಕ್ಕೆ ಸಮಸ್ಯೆ, ಹೊಟ್ಟೆಯ ಆರೋಗ್ಯ ಹಾಳಾಗಿದೆ. ಏನ್ ಮಾಡ್ಬೇಕು? ನಾನ್ ಮಾತಾಡಿದ್ರೆ ಯಾರು ತಗೊಳ್ತಾ ಇಲ್ಲ, ನಾನ್ ಹೇಳೋ ನಿಜಾನ ಯಾರು ಕೇಳ್ತಾ ಇಲ್ಲ, ನಾನು ಅಂದ್ರೆ ಯಾರಿಗೂ ಆಗ್ತಾ ಇಲ್ಲ, ನನ್ನನ್ನ ಎಲ್ರೂ ದ್ವೇಷ ಮಾಡ್ತಿದ್ದಾರೆ, ನನಗೆ ದುಡ್ಡು ಬರ್ತಾ ಇಲ್ಲ, ನನಗೆ ಎಲ್ರ ಮೇಲೂ ಕೋಪ ಬರ್ತಾ ಇದೆ, ನಾನು ಸತ್ಯ ಹೇಳಕ್ ಆಗ್ತಾ ಇಲ್ಲ. ಚಿಂತೆ ಬೇಡ, ಸತ್ಯ ಹೇಳಕ್ಕಾಗ್ಲಿಲ್ಲ ಅಂದ್ರೆ ಬರ್ದಿ ತೋರ್ಸಿ. ವಿದ್ಯಾರ್ಥಿಗಳು ಓದಿನ ಕಡೆ ಗಮನನ ಕೊಡಿ. ಪ್ರೀತಿ ವಿಚಾರದಲ್ಲಿ ಮೋಸ ಹೋದೆ ಅಂತ ಬೇಜಾರ್ ಬೇಡ, ರೆಸ್ಟ್ ಮಾಡಿ. ಸೊ ರಿಲ್ಯಾಕ್ಸ್ ಮಾಡಿ. ಖಂಡಿತವಾಗ್ಲೂ ನಿಮ್ಗೆ ಮುಂದಿನ ದಿನಗಳಲ್ಲಿ ಒಂದೊಳ್ಳೆಯ ವಿಚಾರದಲ್ಲಿ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ. ಶಕ್ತಿ ಗಣಪತಿಯ ಆಶೀರ್ವಾದನ ಪಡ್ಕೊಳ್ಳಿ. ಅಂಗಾಳ ಪರಮೇಶ್ವರಿ ದೇವಿ ಇರ್ಬೋದು, ಪ್ರತ್ಯಂಗಿರ ದೇವಿ ಇರಬಹುದು, ಅಥವಾ ಹುಲಿಯೂರಮ್ಮ ಇರ್ಬೋದು, ಅಥವಾ ಸಮಥಿಂಗ್ ಸಿಂಹವಾಹಿನಿ ಚಾಮುಂಡೇಶ್ವರಿ ಆಗಿರ್ಬೋದು, ಯಾವುದೇ ದೇವಿ ಆಗಿರ್ಬೋದು, ಆ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಹಿಮಾಲಯದ ತಪ್ಪಲಿನಲ್ಲಿ ಕಾಣೆಯಾಗಿದ್ದಂಥ ಒಂದು ದೇವಿ ವಿಗ್ರಹ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಅದು ತುಂಬಾ ಪ್ರಕಾಶಮಾನವಾದದ್ದು, ಶತ್ರು ಸಂಹಾರ ಮಾಡಿ ತಾಯಿಯಲ್ಲಿ ನೆಲೆ ನಿಂತದ್ದು ಐತಿಹ್ಯ ಇದೆ ಅನ್ನುವಂಥದ್ದು ಇದೆ. ಅಲ್ಲಿ ಶ್ವೇತ ವಾಹಿನಿಯಾಗಿ ತಾಯಿ ನಿಂತಿದ್ದಾಳೆ. ಒಂದು ಮರದ ಬುಡದ ಬಂಡೆಯ ಕೆಳಗೆ ಆ ವಿಗ್ರಹ ಇದೆ ಅಂತ ಹೇಳ್ತಾ ಇದೆ. ಉತ್ತರ ಭಾರತದಲ್ಲೂ ಒಂದು ಇದೆ, ದಕ್ಷಿಣ ಭಾರತದಲ್ಲೂ ಒಂದು ಇದೆ, ಮಧ್ಯ ಪ್ರಾಂತ್ಯದಲ್ಲೂ ಕೂಡ ಒಂದು ಇದೆ, ಮತ್ತೊಂದು ಸಹ್ಯಾದ್ರಿ ತಪ್ಪಲಿನಲ್ಲಿ ಅಯ್ಯೋ ಕನ್ನಡ ತಪ್ಪಲಿನಲ್ಲಿ ಒಂದು ಇದೆ. ಸೊ 4-5 ಜಾಗಗಳಲ್ಲಿ ತಾಯಿಯ 4-5 ರೂಪಗಳ ವಿಗ್ರಹಗಳು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ದಂತಕಥೆನ ಬರೆದಂಥ ಏಕದಂತನ ವಿಗ್ರಹನ ಮಾಡಿಸಿ ಏಕದಂತನ ಗಣೇಶೋತ್ಸವ ಅಂತ ಶುರು ಮಾಡಿ, ಗಣೇಶನ ದೇವಸ್ಥಾನ ದಂತ ಕೈಯಲ್ಲಿ ಹಿಡ್ಕೊಂಡಿರುವಂಥ ಗಣೇಶನ, ಯಾರೋ ದೇವಸ್ಥಾನ ಗಣೇಶಂದು ವಿಗ್ರಹದ ಬಗ್ಗೆ ಕೇಳ್ತಿದ್ದಾರೆ, ಅವ್ರಿಗೆ ಮಾತ್ರ ಮಾಹಿತಿ ಇದೇನು ಬರ್ತಾ ಇದೆ ಇಲ್ಲಿ. ಗಣೇಶ ಏಕದಂತ, ತನ್ನ ದಂತನ ಇಟ್ಕೊಂಡು ಬರಿತಿರೋ ತರ ವಿಗ್ರಹ ಅದು. ಸೊ ಆ ವಿಗ್ರಹನ ಮಾಡಿಸಿ ಏಕದಂತ ಸಿದ್ಧಿ ವಿದ್ಯಾ ಗಣಪತಿ ಅಂತ ಇದೆ. ಆ ಗಣೇಶನ ಆರಾಧನೆ ಮಾಡೋದ್ರಿಂದ ಎಲ್ಲರಿಗೂ ಆಶೀರ್ವಾದ ಸಿಗುತ್ತೆ, ಎಲ್ಲರಿಗೂ, ವಿದ್ಯಾರ್ಥಿಗಳಿಗೆ ಒಳ್ಳೇದಾಗತ್ತೆ, ಹೊಸ ಕೆಲಸ ಆರಂಭ ಮಾಡಿದ್ರೆ ಒಳ್ಳೇದಾಗತ್ತೆ, ಏನಾದ್ರೂ ಪಡ್ಕೊಳ್ಬೇಕು ಅಂದ್ರೂ ಕೂಡ ಒಳ್ಳೇದಾಗತ್ತೆ. ಹೊಸ ವಿದ್ಯೆಗೆ ನಾವಿವಾಗ ಹೊಸದಾಗಿ ಎಷ್ಟೇ ವಯಸ್ಸಾದ್ರೂ ಏನೋ ಒಂದು ಕಲಿತೀವಿ ಅಂದ್ರೆ ಅದಕ್ಕೆ ಒಳ್ಳೇದಾಗತ್ತೆ. ಒಂದು ಕೈಯಲ್ಲಿ ಮೋದಕ, ಒಂದು ಕೈಯಲ್ಲಿ ತಾವ್ರೆ, ಒಂದು ಕೈಯಲ್ಲಿ ಅಂಕುಶ, ಒಂದು ಕೈಯಲ್ಲಿ ಅದು ಪಾಶ, ಒಂದು ಕೈಯಲ್ಲಿ ದಂತ, ಒಂದು ಕೈಯಲ್ಲಿ ಸಿಂಹದ ಮೇಲಿನ ಹಿಡಿತ,
ಇನ್ನೊಂದು ಕೈಯಲ್ಲಿ ಅಭಯ ಆಶೀರ್ವಾದ ಮಾಡ್ತಾ ಇದ್ದಾರೆ ಗಣೇಶ. ಕಾಲುಗಳಲ್ಲಿ ಕಾಲಿನ ಖಡ್ಗನ ಹಾಕೊಂಡು ಪೀತಾಂಬರಧಾರಿಯಾಗಿ ಇದ್ದಾರೆ. ಸೊ ಯಾರಿಗೋ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಅವರು ಕೇಳ್ತಾ ಇದ್ದಾರೆ, ಹಾಗಾಗಿ ವಿವರಣೆ ಮಾಡ್ತಿದ್ದೀನಿ. ತುಂಬಾ ಸುಂದರವಾದಂಥ ಮುದ್ದು ಮುದ್ದು ಗಣಪ, ಬಲಮುರಿ ಗಣಪ. ಸೊಂಡಿಲು ಬಲಗಡೆ ಇದೆ, ಬಲಮುರಿ ಗಣಪ. ಇದಿಷ್ಟು ಬಂದಂತ ಮಾಹಿತಿ. ಬಟ್ ಶಕ್ತಿ ಗಣಪತಿಯಾಗಿ ಆ ಗಣೇಶ ಅಲ್ಲಿ ನೆಲೆ ನಿಲ್ತಾರೆ ಅನ್ನುವಂಥದ್ದು ಇದೆ. ಸೊ ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ. ಮುಂದಿನ ದಿನಗಳಲ್ಲಿ MBBS ಓದೋರಿಗೆ ಒಂದು ಶಾಕಿಂಗ್ ನ್ಯೂಸ್ ಕಾದಿದೆ ಅನ್ನುವಂಥದ್ದು ಇದೆ. ಕಾರಣ ಏನು ಅಂತ ಗೊತ್ತಿಲ್ಲ. ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನೋ ಒಂದು ಮಹತ್ತರವಾದಂಥ ತೀರ್ಪನ್ನ ಕೊಡುತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಗೆ ಬಿಟ್ಟಂತ ವಿಚಾರ. ಮತ್ತೆ ಆಸ್ತಿಗೆ ಸಂಬಂಧಪಟ್ಟಂಗೆ, ಕಾಡಿನ ಜಾಗಕ್ಕೆ ಸಂಬಂಧಪಟ್ಟಂಗೆ, ಹೊಲ ಗದ್ದೆಗಳಿಗೆ ಸಂಬಂಧಪಟ್ಟಂಗೆ, ಯಾವುದೋ ಅರಮನೆಯ ಅರಣ್ಯಕ್ಕೆ ಸಂಬಂಧಪಟ್ಟಂಗೆ, ಅರಮನೆಯ ಹಿಂಬದಿಯ ಕಾಡಿಗೆ ಸಂಬಂಧಪಟ್ಟಂಗೆ ದಾಖಲೆ ಪತ್ರಗಳು ಯಾರೋ ಕದ್ದು ಮುಚ್ಚಿ ತಗೊಂಡು ಹೋಗಿ ಇಟ್ಕೊಂಡಿದ್ದಾರೆ. ಅವರಿಂದ ಅದನ್ನ ವಶಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರಿಗೆ ಈ ಮಾಹಿತಿ ನನಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಆ ಮಾಹಿತಿ ಇದೆ. ಜೊತೆಗೆ ಒಂದಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನ ನಿಮ್ಮ ಸೇವಕರು ಬಂದು ಹೇಳಿದ್ರೆ ಅದನ್ನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಇಂಪಾರ್ಟೆಂಟ್ ನೋಟ್ ಇದೆ. ಸೊ ಸರಿಯಾದ ರೀತಿಯಲ್ಲಿ ನೀವು ಆ ಇಂಪಾರ್ಟೆಂಟ್ ನೋಟ್ ಏನ್ ಬರುತ್ತೆ ನಿಮ್ಗೆ, ನೋಟ್ ಅಂದ್ರೆ ಕರೆನ್ಸಿ ಅಲ್ಲ, ಮೆಸೇಜ್, ಅದನ್ನ ಸರಿಯಾಗಿ ಇಟ್ಕೊಳ್ಳಿ, ದಾಖಲ್ ಮಾಡಿ ಇಡಿ ಅನ್ನುವಂಥದ್ದು ಇದೆ. ಮತ್ತೆ IT ರೈಡಿಗೆ ಸಂಬಂಧಪಟ್ಟಂಗೆ ಬಿಲ್ ಎಲ್ಲ ಸರಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನಮ್ಮ ಕನ್ನಡದ ಹೆಮ್ಮೆಯ ಯುವರಾಜಕುಮಾರರು, ಮಹಾರಾಜಕುಮಾರರು ಏನಿದ್ದಾರೆ, ಅವರಿಗೆ ಒಂದು ಹೆಮ್ಮೆಯ ಗರಿ ಅವಾರ್ಡ್ ಬರುವಂತಹ ಸಾಧ್ಯತೆಗಳು ಇದೆ. ಇಡೀ ಕರ್ನಾಟಕ ಹೆಮ್ಮೆ ಪಡೋ ರೀತಿಲಿ ಏನು ಅವಾರ್ಡ್ ಬರುತ್ತೆ ಅವರಿಗೆ ಅನ್ನುವಂಥದ್ದು ಇದೆ. ಯಾವಾಗ ಬರುತ್ತೆ ಗೊತ್ತಿಲ್ಲ, ಏನೋ ಆ ಥರ ಬರುತ್ತೆ. ಜೊತೆಗೆ ವಿಶೇಷವಾಗಿ ಕಿವಿಗಳನ್ನ ಮಾಡಿಸ್ಕೊಡ್ತೀನಿ ಅಂತ ದೇವರಿಗೆ ಹರಕೆ ಹೊತ್ಕೊಂಡಿರೋರು ಅದನ್ನ ತೀರ್ಸಿಲ್ಲ, ಅದನ್ನ ಮಾಡಿ ಕೊಡಿ, ಇನ್ನ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಯಾರು ಸೀರಿಯಸ್ ಆಗಿ ಓದ್ತಾ ಇದ್ದೀರೋ ಅಷ್ಟೇ ಸೀರಿಯಸ್ ಆಗಿ ಬರೀರಿ. ಸೀರಿಯಸ್ ಆಗಿ ಓದಿದ್ರೆ ಸಾಲದು, ಸೀರಿಯಸ್ ಆಗಿ ಬರಿಬೇಕು. ಬರೀರಿ, ಬರೀ ಓದ್ಕೊಂಡ್ರೆ ಆಗೋದಿಲ್ಲ, ಬರೆದ್ರೆ ಮಾತ್ರ ನಿಮ್ಗೆ ಬರವಣಿಗೆಯಲ್ಲಿ ಎಕ್ಸಾಮ್ ಅಲ್ಲಿ ಬರೀಲಿಕ್ಕೆ ಸಹಾಯ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಬೆನ್ನಿನ ಆರೋಗ್ಯ ಅಥವಾ ನಿಮ್ಮ ದೇಹದ ಹಿಂಬದಿಯ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸರಿಯಾದ ರೀತಿಲಿ ಬಟ್ಟೆನ ಹಾಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾಕೆ ಈ ಮೆಸೇಜ್ ಇದೆ ಗೊತ್ತಿಲ್ಲ, ಬಟ್ ಸರಿಯಾದ ರೀತಿಲಿ ಬಟ್ಟೆನ ಹಾಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಗ್ರೀನ್ ಕಲರ್ ಏನೋ ಸಮಥಿಂಗ್, ಯಾರಿಗೂ ಬಟ್ಟೆ ಗ್ರೀನ್ ಅಂಡ್ ಗೋಲ್ಡ್ ಸಮಥಿಂಗ್ ಆ ಥರ ಎನರ್ಜಿ ಬರ್ತಾ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಸಾಕಷ್ಟು ರೆಸ್ಟ್ ಮಾಡಿ, ಚೆನ್ನಾಗಿ ಸಿಹಿ ತಿನ್ನಬಾರ್ದು ಅಂತ ಯಾರೋ ಡಿಸೈಡ್ ಮಾಡ್ಕೊಂಡಿದ್ದೀರಾ, ಹಾಗೇನಿಲ್ಲ, ಸಿಹಿ ತಿನ್ನಿ, ಚೆನ್ನಾಗಿರಿ ಅನ್ನುವಂಥದ್ದು ಇದೆ. ಹಣ್ಣುಗಳನ್ನ ತಿನ್ನಿ ಅನ್ನುವಂಥದ್ದು ಇದೆ. ಹಣ್ಣನ್ನು ತಿನ್ನಿ, ಹಣ್ಣನ್ನು ನೈವೇದ್ಯ ಮಾಡಿ, ದಾಳಿಂಬೆ ಹಣ್ಣನ್ನು ನೈವೇದ್ಯ ಮಾಡಿ, ಕೆಂಪು ಪುಷ್ಪಗಳನ್ನ ಸಮರ್ಪಣೆ ಮಾಡಿ, ತಾವರೆ ಪುಷ್ಪನ ಸಮರ್ಪಣೆ ಮಾಡಿ. ಇದರಿಂದ ಒಳ್ಳೆಯದಾಗತ್ತೆ. ಏನೇ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಮಾಡಿ ಅನ್ನುವಂಥದ್ದು ಕೂಡ ಇದೆ. ಏನೋ ದೇವಸ್ಥಾನದ ದಾಖಲೆಗೆ ಸಂಬಂಧಪಟ್ಟಂಗೆ ಪತ್ರಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಶ್ರೀಕೃಷ್ಣನ ಆಶೀರ್ವಾದ ಅಥವಾ ಶ್ರೀಕೃಷ್ಣನನ್ನ ಒಮ್ಮೆ ಭೇಟಿ ಮಾಡ್ಕೊಂಡು ಬನ್ನಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಯಾರೋ ಒಂಟಿಯಾಗಿ ಸುಮ್ಮನೆ ಕುತ್ಕೊಂಡು ಉಯ್ಯಾಲೆಯಲ್ಲಿ ತೂಕ್ಕೊಂಡು ಅಳ್ತಾ ಇರೋ ಹಾಗೆ ಅನ್ನಿಸ್ತಾ ಇದೆ. ಕರ್ಮಣೇವಾಧಿಕಾರಸ್ಯೆ ಮಾ ಫಲೇಷು ಸರ್ವದ. ಕೆಲವು ಕರ್ಮಗಳು ಏನು ಮಾಡೋದಕ್ಕಾಗೋದಿಲ್ಲ, ಅನುಭವಿಸ್ಲೇಬೇಕು. ಸೊ ಹಾಗಾಗಿ ಹೆಚ್ಚು ದಿನ ಇಲ್ಲ, ಒಂದು ಸ್ವಲ್ಪ ದಿನ ಅಷ್ಟೇ ಈ ಕಷ್ಟ ಇರುತ್ತೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಚೆನ್ನಾಗಿದೆ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ.
ಚಿಂತೆ ಮಾಡಬೇಡಿ. ಅದೇ ಯಾರು ತಲೆಯಲ್ಲಿ ಕೂದಲಿಲ್ಲ, ತಲೆಗೆ ಬಟ್ಟೆ ಕಟ್ಕೊಂಡು ಉಯ್ಯಾಲೆಯಲ್ಲಿ ತೂಕ್ಕೊಂಡು ಇದನ್ನು ಕೇಳ್ತಾ ಇದ್ದೀರಾ. ಯೋಚನೆ ಮಾಡುವಂಥ ಅಗತ್ಯ ಇಲ್ಲ. ಖಂಡಿತವಾಗ್ಲೂ ಒಳ್ಳೆ ದಿನಗಳು ಇದೆ, ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಜನರು ದೇಹಿ ಅಂತ ಬಂದಾಗ ಕೊಟ್ಟಂಥ ಕೈ ಇನ್ನೊಬ್ಬರ ಮುಂದೆ ಕೇಳೋ ಹಾಗಾಗಬಾರ್ದು. ಇದಕ್ಕೆ ದೇವರ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ಒಂದಷ್ಟು ಗ್ರಹಚಾರ ಫಲಗಳಿಂದ ಒಂದಷ್ಟು ಏರುಪೇರಾಗುವಂಥ ಸಾಧ್ಯತೆಗಳಿದೆ. ಬಟ್ ಚಿಂತೆ ಬೇಡ. ಒಂದಷ್ಟು ಗ್ರಹ ಶಾಂತಿಗಳನ್ನ ಮಾಡ್ಕೊಳ್ಳಿ. ಇದರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಕತ್ತಲಿನ ಬಗ್ಗೆ ಭಯ ಬೇಡ. ಸಾಧ್ಯ ಆದರೆ ಕತ್ತಲಲ್ಲಿ ಪ್ರಯಾಣ ಮಾಡಬೇಡಿ ಅನ್ನುವಂಥದ್ದು ಇದೆ. ಕತ್ತಲಿನಲ್ಲಿ ಪ್ರಯಾಣನ ಅವಾಯ್ಡ್ ಮಾಡಿದ್ರೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಗೋಲ್ಡನ್ ಟೆಂಪಲ್ಲಿಗೆ ಸಂಬಂಧಪಟ್ಟಂಗೆ ಎನರ್ಜಿ ಇದೆ. ಸೊ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಯಾವುದೋ ದೇವಸ್ಥಾನಕ್ಕೆ ಬಂಗಾರದ ಹೊದಿಕೆಯನ್ನು ಗೋಪುರಕ್ಕೆ ಮೇನ್ ಗೋಪುರಕ್ಕೆ ಮಾಡಿಸ್ಬೇಕು ಅಂತ ಯಾರೋ ಯೋಚನೆ ಮಾಡ್ತಿದ್ದಾರೆ. ಮಾಡಿಸಿ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಹಾರ್ಟ್ ಚಕ್ರ, ಥ್ರೋಟ್ ಚಕ್ರ ಮತ್ತು ಮಣಿಪುರ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಮಾದಕ ಸಸ್ಯಗಳನ್ನ ಬೆಳೆಯೋಕ್ಕೆ ಹೋಗಬೇಡಿ, ಇದರಿಂದ ತೊಂದರೆ ಆಗತ್ತೆ ಅನ್ನುವಂಥದ್ದು ಇದೆ. ಜನನೇಂದ್ರಿಯ ಸಮಥಿಂಗ್ ಏನು ಜನನೇಂದ್ರಿಯ ಕ್ರಿಯೆ ಸಮಥಿಂಗ್ ಏನೋ ಹೀಲ್ ಮಾಡೋದಕ್ಕೆ ಒಂದಷ್ಟು ಜನನಾಂಗಗಳ ಹಿಚ್ಚಿಂಗ್ ಇರಬಹುದು, ಅಥವಾ ಅಲ್ಲಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಸಮಸ್ಯೆಗಳು ಲೈಕ್ ಫಂಗಸ್ ಇನ್ಫೆಕ್ಷನು ಸಮಥಿಂಗ್ ಏನೋ ವಿಚಾರಕ್ಕೆ ಇರಬಹುದು, ಅಥವಾ ಒಳಭಾಗದಲ್ಲಿ ಯೂಟ್ರಸ್ ಭಾಗದಲ್ಲಿ ಸಮಸ್ಯೆಗಳಾಗಿ ತೊಂದರೆಗಳಾಗ್ತಾ ಇದ್ರೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಬದಲಾವಣೆಗಳು ಅಥವಾ ಒಂದಷ್ಟು ಹೊಸ ಮೆಡಿಸನ್ ತಗೊಂಬರುವಂಥ ಪ್ರಯತ್ನನ ಪಡಿ. ಇದು ಆಯುರ್ವೇದಿಕಲ್ಲಿ ಇದೆ. ಸಸ್ಯ ಅಥವಾ ನಾಟಿ ಔಷಧಿ ಅಂತ ಏನು ಕರಿತೀವಿ ಅದರಲ್ಲಿ ಇದೆ. ದಯವಿಟ್ಟು ಸಾಧ್ಯ ಆದಷ್ಟು ಇಂಗ್ಲಿಷ್ ಮೆಡಿಸನ್ನ ನೀವು ಮಾಡಬೇಡಿ ಅನ್ನುವಂಥದ್ದು ಇದೆ. ಇಲ್ಲಿ ಯಾರಿಗೋ ಒಬ್ಬರಿಗೋ ಇಬ್ಬರಿಗೋ ಇರಬಹುದು, ಅದು ಅವರಿಗೆ ಹೋಗ್ತಾ ಇಲ್ಲ ಇಂಗ್ಲಿಷ್ ಮೆಡಿಸನ್ನು. ಖಂಡಿತವಾಗ್ಲೂ ಹೀಲಿಂಗ್ ಮುಖಾಂತರನೂ ಇದನ್ನ ಸರಿಪಡಿಸ್ಬಹುದು. ಮತ್ತೆ ಆಯಾ ಚಕ್ರಗಳಿಗೆ ಸಂಬಂಧಪಟ್ಟಂಥ ಚಕ್ರ ದೇವತೆಗಳು ಇರ್ತಾರೆ, ಅಥವಾ ಲಲಿತಾ ಸಹಸ್ರನಾಮನ ನೀವು ಕೇಳ್ತಾ ಬಂದರೂ ಕೂಡ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ, ಆರೋಗ್ಯದಲ್ಲಿ ಸುಧಾರಣೆ ಬರುತ್ತೆ. ಇದ್ರ ಬಗ್ಗೆ ನೀವು ಒಂದಷ್ಟು ಹೆಚ್ಚಿನ ಎಚ್ಚರಿಕೆ ಪಡ್ಕೊಂಡು ಕ್ಲೀನಿಂಗ್ ಕಡೆ ನೀವು ಹೆಚ್ಚಿನ ಗಮನನ ಕೊಡಿ. ಜೊತೆಗೆ ಸಾಧ್ಯ ಆದಷ್ಟು ಹತ್ತಿಯ ಬಟ್ಟೆಗಳನ್ನ ಮೆತ್ತಗಿನ ಬಟ್ಟೆಗಳನ್ನ ಧರಿಸಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ವಿಶೇಷ ಜಾತಿಯ ಪುಷ್ಪ ಇದೆ, ವಿಶೇಷ ಜಾತಿದು. ಅದು ಯಾರು ಸಾಮಾನ್ಯ ಜನರಿಗಂತೂ ಅದು ಗೊತ್ತಿಲ್ಲ. ಯಾರು ಗೊತ್ತು ಅಂತ ಕೇಳ್ತಿದ್ದಾರೆ. ಗಣೇಶನಿಗೆ ಮಾತ್ರ ಗೊತ್ತು ಅದು ಅಂತ ನಂಗೆ ಕೇಳಿಸ್ತಾ ಇದೆ. ಸೊ ಹಾಗಾಗಿ ಗಣೇಶನ ಪ್ರಾರ್ಥನೆ ಮಾಡಿ ಅದೆರಡು ಸಸ್ಯಗಳನ್ನ ತಿಳ್ಕೊಂಡು ಅದೆರಡರ ಮುಖಾಂತರ ಔಷಧೋಪಚಾರ ಮಾಡಿ ನ ಭೂತೋ ನ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ನಿಮ್ಮ ಸೇವೆ ಸಲ್ತಾ ಇದೆ. ಆ ಸೇವೆಗೆ ಭಗವಂತ ಅಲ್ಲ ಇಡೀ ಜಗತ್ತೇ ತಿರುಗಿ ನೋಡ್ತಾ ಇದೆ. ಹೊಸ ರೀತಿಲಿ ನಿಮ್ಮ ಔರ, ನಿಮ್ಮ ದೇಹ, ನಿಮ್ಮ ಆತ್ಮ, ನಿಮ್ಮ ಸೂಕ್ಷ್ಮ ಶರೀರ ಎಲ್ಲವೂ ಕೂಡ ಒಳ್ಳೆ ರೀತಿಲಿ ಬದಲಾಗ್ತಾ ಇದೆ. ಸೊ ಹೆಚ್ಚಿನ ಒಂದು ಎಚ್ಚರಿಕೆನ ವಹಿಸಿ ನಿಮ್ಮನ್ನ ನೀವು ಹೈಜೀನ್ ಆಗಿ ಇಟ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಬಿಸ್ನೆಸ್ ಗ್ರೋತ್ ಆಗತ್ತೆ, ಹಾರ್ಟ್ ಚಕ್ರನು ಬ್ಯಾಲೆನ್ಸಿಗೆ ಬರುತ್ತೆ, ಹೊಸ ಪ್ರೀತಿ ಬರೋದ್ರಲ್ಲಿ ಇದೆ, ಹೊಸ ಪಾಪು ಬರೋದ್ರಲ್ಲಿ ಇದೆ. ಸೊ ಸಾಕಷ್ಟು ಕ್ಲಾರಿಟಿ ಸಿಗೋದ್ರಲ್ಲಿ ಇದೆ, ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ನಿಮ್ಮನ್ನ ನೀವು ಓಪನ್ ಅಪ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಯೋಚನೆ ಮಾಡಬೇಡ, ಹೆಚ್ಚಿನ ಗಣೇಶನ ಆಶೀರ್ವಾದ ಪಡ್ಕೋ ಅಂತ ಏನು ಕೇಳಿಸ್ತಾ ಇದೆ ಯಾರೋ ಇಲ್ಲಿ ಹೇಳ್ದಂಗೆ. ಜೊತೆಗೆ ನಿಮ್ಮ ತೋಳುಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ವಿಶೇಷವಾದಂಥ ಆಭರಣ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಸಂಕಷ್ಟಿ ದಿನ ಏನೋ ಬೇಜಾರು ಮಾಡ್ಕೊಂಡಾಗ ಏನು ನಿರ್ಧಾರ ತಗೊಬೇಡಿ ಅನ್ನುವಂಥದ್ದು ಕೂಡ ಇದೆ.
ಜೊತೆಗೆ ಶತ್ರು ಬಾಧೆ ಇದೆ. ಕೆಲಸ ಕಾರ್ಯಗಳ ವಿಚಾರದಲ್ಲಿ ಒಂದಷ್ಟು ಶತ್ರು ಇದೆ. ಕೆಲಸದ ವಿಚಾರದಲ್ಲಿ ನಿಮ್ಮ ಕೆರಿಯರ್ ಅಥವಾ ಬಿಸ್ನೆಸ್ ಅಥವಾ ನಿಮ್ಮ ಒಂದು ಐಡೆಂಟಿಟಿನೇ ನಿಮ್ ಜಾಬ್ ಅಥವಾ ನಿಮ್ಮ ಕೆರಿಯರ್ ಆಗಿದ್ರೆ ಅಥವಾ ನಿಮ್ಮ ಬಿಸ್ನೆಸ್ ಆಗಿದ್ರೆ, ಅದಕ್ಕೆ ಸಂಬಂಧಪಟ್ಟಂಗೆ ಏನೋ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಅಧಿಕಾರದಲ್ಲಿ ಉನ್ನತ ಮಟ್ಟಕ್ಕೆ ಏರ್ಬೇಕು. ಯಾರ್ಯಾರನ್ನ ಕಂಟ್ರೋಲ್ ಮಾಡ್ಬೇಕೋ ಅವ್ರವ್ರನ್ನ ಕಂಟ್ರೋಲ್ ಮಾಡ್ಬೇಕು. ಯಾರ್ಯಾರ ಯೋಗ್ಯತೆ ಏನೇನೋ ಅದನ್ನ ತೋರ್ಸ್ಕೊಡ್ಬೇಕು ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಯಾರಿಗೋ ಬೇರೆ ಕಡೆ ಟ್ರಾನ್ಸ್ಫರ್ ಆಗುವಂಥದ್ದು ಅಥವಾ ಬೇರೆ ಕಡೆ ಶಿಫ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇಲ್ಲಿ ಇದೆ. ಸೊ ಸೂರ್ಯನಾರಾಯಣನ ಆಶೀರ್ವಾದನ ಪಡ್ಕೊಳ್ಳಿ. ಮುಂದಿನ ಸೂರ್ಯಗ್ರಹಣ ನಿಮ್ಮ ಜೀವನದಲ್ಲಿ ಮಹತ್ತರವಾದಂತಹ ಬದಲಾವಣೆನ ತರ್ತಾ ಇದೆ. ಸೂರ್ಯಗ್ರಹಣ ಚಂದ್ರಗ್ರಹಣ ಈಗ ನಿನ್ನೆ ಆಗಿದೆ. ನೆಕ್ಸ್ಟ್ ಬರುತ್ತಲ್ಲ, ಈ ವರ್ಷ ಎರಡಿದೆ, ಎರಡನೇ ಗ್ರಹಣ ಬರುತ್ತಲ್ಲ, ಅವಾಗ ಏನೋ ಒಂದು ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಇದೆ. ತುಂಬಾ ಸುಸ್ತಾಗಿದ್ದೀರಾ ಕೆಲ್ಸದ ವಿಚಾರದಲ್ಲಿ, ಒಂಚೂರು ರೆಸ್ಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಭಕ್ತಿ ಮಾರ್ಗದಲ್ಲಿ ನಡೀರಿ. ನಿಮ್ಮ ಮುಗ್ಧತೆಗೆ ಭಗವಂತ ಹೊಲ್ದಿದ್ದಾನೆ. ನಿಮ್ಗೆ ರಕ್ಷಣೆ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿಯಾಗಿ ಹಾತೊರಿತಾ ಇರೋರಿಗೆ ಪ್ರೀತಿನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಮನೆಗೆ ರಕ್ಷೆ ಇಲ್ಲ, ರಕ್ಷೆ ಹಾಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಶುಭ ಸುದ್ದಿ ಬರುವಂತ ಸಾಧ್ಯತೆ ಇದೆ. ಯಾರೋ ತುಂಬಾ ದೊಡ್ಡ ವ್ಯಕ್ತಿ ಇಲ್ಲ ಆಗ್ತಾರೆ ಅನ್ನುವಂಥ ಸುದ್ದಿನ ಕೇಳ್ತೀವಿ ಅನ್ನುವಂಥದ್ದು ಇದೆ. ಎಲ್ಲರ ಪ್ರೀತಿ ಪಾತ್ರರಾಗಿರುವಂಥ ಒಂದು ಒಳ್ಳೆ ವ್ಯಕ್ತಿ, ತುಂಬಾ ವಯಸ್ಸಾಗಿರುವಂಥ ವ್ಯಕ್ತಿ ಇಲ್ಲ ಆಗ್ತಾರೆ ಅನ್ನುವಂಥದ್ದು ಇದೆ. ಈಗ ಇಲ್ಲಿ 3 ಕಾರ್ಡ್ ನೋಡೋಣ. 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಸೊ ಗಣೇಶ ಏನ್ ಗೈಡೆನ್ಸ್ ಕೊಡ್ತಾರೆ ನೋಡೋಣ. ಬಾಟಮ್ ಆಫ್ ದಿ ಡೆಕ್ ಹೀಲಿಂಗ್ ಇದೆ. ಹೀಲಿಂಗ್ ಬೇಕಾಗಿದೆ, ಹೀಲಿಂಗ್ ಮಾಡ್ಕೊಳ್ಳಿ. ಕಣ್ಣಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಸೊ ರಿಯೂನಿಯನ್ ಎನರ್ಜಿ ಕೂಡ ಇದೆ. ಪಾಪು ಕೂಡ ಬರುತ್ತೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ಸೊ ಹೋಗೋದು ಬೇಡವೋ ಯೋಚನೆ ಮಾಡ್ತಾ ಇರಬೇಡಿ. ಹೊರಡ್ಬಿಡಿ. ಮತ್ತೆ ಬಾಗ್ಲು ಈ ಸತಿ ಕ್ಲೋಸ್ ಆದ್ರೆ ಮತ್ತೆ ಓಪನ್ ಆಗಲ್ಲ ಅನ್ನುವಂಥದ್ದು ಇದೆ. ಯೋಚನೆ ಮಾಡಿ ಬೇಗ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಹೋಗ್ತಾ ಏನೋ ಕೊಟ್ಟಿ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪ್ರೀತಿ ಪಾತ್ರರು ಇಬ್ರು ಸ್ವರ್ಗವಾಸಿ ಅಥವಾ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿದ್ದಂತಹ ಇಬ್ರು ವ್ಯಕ್ತಿಗಳು ಇಲ್ಲ ಆಗಿರಬಹುದು. ಸೊ ಅವರು ಈಗ ಪುನರ್ಜನ್ಮದ ಹಾದಿಗೆ ಹೋಗುವಂತ ಸಮಯ ಬಂದಿದೆ. ಬಟ್ ಅವ್ರು ಹೆದರ್ಕೊಂಡು ಹೋಗ್ತಾ ಇಲ್ಲ ಅಂತ ಅನ್ಸುತ್ತೆ. ಹೋಗ್ಬಿಟ್ ಬನ್ನಿ. ಮತ್ತೆ ಜೀವಂತವಾಗಿ ಒಂದು ಮಗುವಿನ ರೂಪದಲ್ಲಿ ನಿಮ್ಮನ್ನ ನೋಡೋ ಹಾಗಾಗ್ಲಿ. ನಿಮ್ಮದೇ ಪುನರ್ಜನ್ಮದಲ್ಲಿ ನೀವು ನೀವಾಗಿ ಇರೋ ಹಾಗೆ ಆಗ್ಲಿ. ಸೊ ಮುಂದಿನ ಜನ್ಮ ನಿಮ್ಮನ್ನ ರೆಕಗ್ನೈಸ್ ಮಾಡೋದಕ್ಕೆ ಕೃಷ್ಣ ಸಹಾಯ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸೊ ಆಶೀರ್ವಾದ ಇದೆ. ಸೊ ಒಳ್ಳೇದಾಗ್ಲಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಯಾರೋ ಇಂಪಾರ್ಟೆಂಟ್ ವ್ಯಕ್ತಿ ಭೇಟಿಯಾಗೋದಕ್ಕೆ ಬರ್ತಾರೆ. ಸೊ ಅವಾಗ ನಿಮ್ಮ ಚಾರ್ಮನ್ನ ಬಿಟ್ಕೊಡ್ಬೇಡಿ ಅನ್ನುವಂಥದ್ದು ಇದೆ. ನೀವಾಗಿರಿ ಅನ್ನುವಂಥದ್ದು ಇದೆ. ಯಾರ ಮುಂದೆನೂ ತಲೆ ಕೆಡ್ಸ್ಕೊಳ್ಳುವಂಥ ಅಥವಾ ತಲೆ ತಗ್ಗಿಸುವಂಥ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ. ಸೊ ಯಾರನ್ನೋ ಭೇಟಿಯಾಗಿ ತುಂಬಾ ಎಮೋಷ್ನಲ್ ಆಗ್ತೀರಾ, ಎಮೋಷ್ನಲ್ ಆಗ್ಬೇಡಿ ಅನ್ನುವಂಥದ್ದು ಇದೆ. ಮತ್ತೆ ಏನೋ ಒಂದು ಕಹಿ ಸುದ್ದಿ ಕೇಳ್ತೀರಾ ಅನ್ನುವಂಥದ್ದು ಇದೆ. ಸೊ ಕಹಿ ಸುದ್ದಿ ಕೇಳಿದ್ರು ಕೂಡ ಸ್ಟ್ರಾಂಗ್ ಆಗಿ ಇರಿ. ಕರ್ತವ್ಯ ಪಾಲನೆ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರಿಗೆ ನಿಮ್ ಸಮಯ ಕೊಡ್ಬೇಕು, ಯಾರಿಗೆ ನಿಮ್ ಸಮಯ ಕೊಡಬಾರ್ದು ಇದನ್ನ ನೋಡ್ಕೊಳ್ಳಿ. ಯಾರು ಇಂಪಾರ್ಟೆಂಟ್ ನಿಮ್ಗೆ ಇದು ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಕೆಲಸನ ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಯಾರೋ ಇಂಪಾರ್ಟೆಂಟ್ ವ್ಯಕ್ತಿ ಭೇಟಿಯಾಗೋದಕ್ಕೆ ಬರ್ತಾರೆ.
ನಿಮ್ಮನ್ನ. ಜೊತೆಗೆ ನೀವ್ ಯಾರಿಗ್ ಸೇರ್ಬೇಕು, ಯಾರ್ ನಿಮಗ್ ಸೇರ್ಬೇಕು ಅದೆಲ್ಲವೂ ಕೂಡ ಸೇರುತ್ತೆ ಅನ್ನುವಂಥದ್ದು ಇದೆ. ಬೇಜಾರ್ ಮಾಡ್ಕೊಂಡು ಹೊರಡ್ಬೇಡಿ, ಖುಷಿಯಿಂದ ಹೊರಡಿ ಎನ್ನುವಂಥದ್ದು ಇದೆ. ವಿವಾಹದ ಕಾರ್ಯಕ್ಕೆ ಸಿಹಿ ಸುದ್ದಿ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಮತ್ತೆ ಎಲ್ಲಂದ್ರಲ್ಲಿ ವಾಶ್ರೂಮಿಗೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಸೊ ಸುಸ್ಸು ಬಂತು ಅಂತ ಎಲ್ಲಂದ್ರಲ್ಲಿ ಇಳ್ದಿ ವಾಶ್ರೂಮಿಗೆ ಹೋಗ್ಬೇಡಿ ಅನ್ನೋದು ಇದೆ. ಸೊ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಸುಮ್ನೆ ಹಸ್ಕೊಂಡ್ ಹೋಗ್ಬೇಡಿ. ಊಟ ಮಾಡ್ಕೊಂಡು, ತಿಂಡಿ ತಿನ್ಕೊಂಡು ಎಲ್ಲಾದ್ರೂ ಪ್ರಯಾಣ ಹೋದ್ರೆ ಹೋಗಿ ಅನ್ನುವಂಥದ್ದು ಇದೆ. ಜೊತೆಗೆ ಬರೀ ಕೈಯಲ್ಲಿ ಹೋಗ್ಬೇಡಿ, ಹೋದ್ರೆ ಸಿಹಿ ತಗೊಂಡ್ ಹೋಗಿ ಅನ್ನುವಂಥದ್ದು ಇದೆ. ಗೊತ್ತಿಲ್ಲ, ನಿಮ್ ಮನೆಗೆ ಯಾರೋ ಸರ್ಪ್ರೈಸ್ ಆಗಿ ವಿಸಿಟ್ ಕೊಡ್ತಾರೆ. ಅದ್ ನಿಮ್ಗೆ ಖುಷಿ ಕೊಡುತ್ತೋ ದುಃಖ ಕೊಡುತ್ತೋ ಗೊತ್ತಿಲ್ಲ. ಬಟ್ ಅದು ನಿಮಗ್ ಖುಷಿ ಇದೆಯೋ ಇಲ್ವೋ ಗೊತ್ತಿಲ್ಲ. ನಿಮ್ಮನ್ನ ಯಾರು ಭೇಟಿ ಮಾಡಕ್ ಬರ್ತಾರೋ ಅವರಿಗೆ ಖುಷಿ ಇರುತ್ತೆ. ಅವರು ಖುಷಿಯಿಂದ ನಿಮ್ಮನ್ನ ಭೇಟಿ ಆಗೋದಕ್ಕೆ ಬರ್ತಾರೆ. ಅವ್ರನ್ನ ಹೇಗ್ ಟ್ರೀಟ್ ಮಾಡ್ತೀರಾ ಅದು ನಿಮಗ್ ಬಿಟ್ಟಂತ ವಿಚಾರ. ಜೊತೆಗೆ ಹೊರಟಾಗ ಒಬ್ರೇ ಹೊರಡಬೇಡಿ ಅನ್ನುವಂಥದ್ದು ಇದೆ. ಸೊ ದೇವಿನ ಕರ್ಕೊಂಡು ಹೊರಡಿ ಅನ್ನುವಂಥದ್ದು ಇದೆ. ಯಾರಿಗೋ ಡೈಮಂಡ್ ಪರ್ಲ್ ಗಿಫ್ಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. 3ನೇದು ಯಾರು ಆಯ್ಕೆ ಮಾಡಿದೀರಾ? ಆಂಜನೇಯನ ಆಶೀರ್ವಾದ, ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಂಪಾರ್ಟೆಂಟ್ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಅನ್ನದಾನದ ವಿಚಾರವಾಗಿ ಮಾಡಿ ಅನ್ನುವಂಥದ್ದು ಇದೆ. ಯಾರ್ದೋ ಪಿಂಡ ಪ್ರದಾನ ಮಾಡಿಲ್ಲ, ಮಾಡಿಸಿ ಅನ್ನುವಂಥದ್ದು ಇದೆ. ಸೊ ಆ ಥರನೂ ಇದೆ. ಜೊತೆಗೆ ಅಗತ್ಯ ಇರೋರಿಗೆ ಅನ್ನ ಸೇವೆ ಮಾಡಿ ಅಥವಾ ಅವರಿಗೆ ಊಟ ತಿಂಡಿನ ಕೊಡಿ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಅಗತ್ಯ ಇರೋರಿಗೆ ಗುಳಿಗೆಗಳನ್ನ ಕೊಡಿ ಅನ್ನುವಂಥದ್ದು ಇದೆ. ಯಾರಿಗೋ ಮೆಡಿಸನ್ ಅಗತ್ಯ ಇದೆ, ಅವ್ರಿಗೆ ತಗೊಳ್ಳೋ ಅಂತ ಅವಕಾಶ ಇಲ್ಲ ಅಥವಾ ಅವ್ರ ಹತ್ರ ಅಷ್ಟು ಫೈನಾನ್ಷಿಯಲಿ ಅವ್ರು ಚೆನ್ನಾಗಿಲ್ಲ ಅಥವಾ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಅಗತ್ಯ ಇರೋರಿಗೆ ಔಷಧೋಪಚಾರ ಮಾಡಿ, ಔಷಧಿಗಳನ್ನ ಕೊಡಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಲೇಹ್ಯ ಅಂತಾರಲ್ಲ ಆ ತರ ಕೇಳಿಸ್ತಿದೆ. ಆ ಥರದ್ದೇನೋ ಇದೆ. 31ನೇ ತಾರೀಕೊಳಗೆ ಡಿಸಿಷನ್ ತಗೊಳ್ಳಿ ಅನ್ನುವಂಥದ್ದು ಇದೆ. ಯಾವ ತಿಂಗಳು 31 ನಂಗೆ ಗೊತ್ತಿಲ್ಲ. ಜುಲೈಯ ಅಥವಾ ಅಕ್ಟೋಬರ ಅಥವಾ ಡಿಸೆಂಬರ ಅಥವಾ ಮೇನ ಮಾರ್ಚ ಗೊತ್ತಿಲ್ಲ. ನೀವು ನಿರ್ಧಾರನ ತಗೊಳ್ಳಿ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಬಂದಂಗೆ ಬದುಕಿ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿ ಇರಲಿ ಅಂತ ಆಶಿಸ್ತಾ ಟೇಕ್ ಕೇರ್. ಬಾಯ್. ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.